ಹಾಯ್ ಹಲೋ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದ ಡೇ 3 ಲಾಗ್ಸ್ ಇನ್ ಪಟಾಯ ವಿತ್ ಮಿಸ್ಟರ್ ಪಿ ಕೆ. ಸೊ ಬೆಳಗ್ಗೆನೆ ಬುದ್ಧ ಪಾರ್ಕ್ ಹೋದೆ. ಬುದ್ಧ ಪಾರ್ಕ್ ಹೋಗ್ಬಿಟ್ಟು ಇವತ್ತು ವಾರ್ಮಪ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಸ್ಟೆಪ್ಸ್ ನೋಡ್ಬಿಟ್ಟು ಜಂಪಿಂಗ್ ಜಾಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಳ್ಳೆ ವಾರ್ಮಪ್ ಆಯಿತು. ಒಳ್ಳೆ ಬ್ಯಾಗ್ ಬರಬೇಕಲ್ಲ, ಅದಕ್ಕೋಸ್ಕರ ಒಂದು ಪುಷಪ್ಸ್ ಮಾಡಿಬಿಟ್ಟು ಅಲ್ಲೇ ಲೋಕಲ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದೆ. ಬನ್ನಿ ಗಾಯ್ಸ್, ಲೋಕಲ್ ಮಾರ್ಕೆಟಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ ಇಲ್ಲಿ ಯಾವ್ಯಾವ್ದು ಸಿಗುತ್ತೆ ಅಂತ ನೋಡೋಣ. ವೆಲ್ಕಮ್. ಏನ್ ಎಗ್ಗು ಅಂತ, ಬಟ್ ಒಂಥರ ಡಿಫ್ರೆಂಟ್ ಆಗಿದೆ ಇದು ಎಗ್ಗು. ಅಂಡ್ ಫಿಶಸ್ ಏನೇನೋ ವಿಚಿತ್ರವಾಗಿರೋ ಐಟಮ್ಸ್ನೆಲ್ಲ ಇಕ್ಕಿದ್ದಾರೆ. ನನಗಂತೂ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ತೋರಿಸ್ತೀನಿ, ಇದೆಲ್ಲ ಇಲ್ಲಿ ಸಿಗುತ್ತೆ. ಬಟ್ ನಂಗೆ ಏನೇನು ಗೊತ್ತು ಅಷ್ಟು ಬೆಸ್ಟ್ ಆಗಿ ನಿಮಗೆ ಹೇಳಿದ್ದೀನಿ. ಆ್ಯಂಡ್ ನೋಡಿ, ಲೆಮನ್ ಇದೆ ಆ್ಯಂಡ್ ದಪ್ಪ ಬದನೆಕಾಯಿ ಇದೆ. ಇಲ್ಲಿ ನೆಕ್ಸ್ಟ್ ಶಾಪಿಗೆ ಬಂದಿದ್ದೀನಿ ನಾನು. ಆ್ಯಂಡ್ ಬಿಗ್ ಲೆಮನ್ನು, ತುಂಬ ಆರೆಂಜ್ ಸೈಜ್ ಇದೆ ಲೆಮನ್ನು. ಆರೆಂಜ್ ದಪ್ಪದುಗುರು. ನಂದು ಇಲ್ಲಿ ದೊಡ್ಡದು, ನಿಂದು ಇಲ್ಲಿ ಚಿಕ್ಕದು. ನೋಡಿ, ಚಿಕ್ಕ ಲೆಮನ್, ಬಿಗ್ ಲೆಮನ್, ಫುಲ್ ಲೆಮನ್. ಒಂದು ಇಲ್ಲಿ ದೊಡ್ಡ ಸೌತೆಕಾಯಿ, ಇಲ್ಲಿ ಚಿಕ್ಕ ಸೌತೆಕಾಯಿ ದೊಡ್ಡದು, ಚಿಕ್ಕ ಸೌತೆಕಾಯಿ. ಆ್ಯಂಡ್ ಇದು ಉದ್ದುದು ಸಣ್ಣ ಸೌತೆಕಾಯಿ, ಇದು ಉದ್ದುಗಿದೆ. ಆ್ಯಂಡ್ ಇದೇನೋ ಯಾವುದು ಗುಡಿ ನಾಗಪ್ಪ ಇದ್ದಂಗಿದೆ, ಒಳಗಡೆ ಲಿಂಗ, ಮೇಲ್ಗಡೆ ನೋಡಿ ಕವರಪ್ಪ ಆಗಿದೆ. ಆ್ಯಂಡ್ ಇದು ನಾರ್ಮಲ್ ಬಂತರ ಇರೋ ಮಶ್ರೂಮು. ಇದು ಡಿಫ್ರೆಂಟ್ ಆಗಿದೆ ಈ ಮಶ್ರೂಮು. ಮೇ ಬಿ ಕಾಳು ಮೆಣಸು ಅನ್ಸುತ್ತೆ ಇದು. ಇವೆಲ್ಲ ಮಿಕ್ಸ್ ಸೇರಿ ಈ ಥರ ಇದೆ. ಆ್ಯಂಡ್ ಇವರೇನೋ ಪರ್ಚೇಸ್ ಮಾಡ್ತಾ ಇದ್ದಾರೆ, ಆಂಟಿ ಬಿಲ್ ಮಾಡ್ತಾರೆ. ಅವರು ಕಾಂಬೋ ಡಿಶಸ್ಗೆ ಆ ಥರ ರೆಡಿ ಮಾಡ್ಕೊಡ್ತಾರೆ. ಕಾಂಬೋಗೆ ಅಲ್ಲಿ ತೂಕ ಹಾಕ್ತಾರೆ ಎಷ್ಟು ವೆಯ್ಟ್ ಇದೆ ಅಂತ, ಅದ್ರ ಮೇಲೆ ಅವರು ಪ್ಯಾಕ್ ಮಾಡ್ತಾರೆ. ಹೌ ಮಚ್ ಬಾತ್ ದಿಸ್ ಒನ್? ಹೌ ಮಚ್ ಬಾತ್? 60 ಬಾತ್ ಅಂತೆ ಕಾಂಬೋ. ಸ್ಯಾಂಡ್ವಿಚಲ್ಲಿ ತಿಂದಿದ್ದೀನಿ ನಾನು ಸಬ್ವೇಲೆ, ಬಟ್ ಇಲ್ಲಿ ಹೆಸರು ಗೊತ್ತಿಲ್ಲ. ಡಿಫ್ರೆಂಟ್ ವೆರೈಟೀಸ್ ಆಫ್ ಸೊಪ್ಪಿದೆ, ಬನ್ನಿ ತೋರಿಸ್ತೀನಿ. ಆಚೆ ಹೋಗೋ ಸಾಕು ಅಂತ ಬೈತವ್ರೆ. ಸಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ಕು, ಮೆಂತ್ಯ ಸೊಪ್ಪು ಅಂತ ಆರಾಮಾಗೆ ಇದು ಮಾಡ್ಬೋದು. ಡಿಫ್ರೆಂಟ್ ಸಪೋಸ್ ಅಲ್ಲಿ ಬ್ಲಾಕ್ ಆಗಿದೆ. ಆ್ಯಂಡ್ ಫ್ರೂಟ್ಸ್, ಹಣ್ಸ್ನ ಇದೆ ಗುರು. ಜಾಕ್ ಫ್ರೂಟ್ ನನ್ನ ಫೇವ್ರೇಟ್. ಗೆಣ್ಸ್ನ ನೋಡಕ್ಕೆ ಬಂದಿದ್ದೀನಿ. ಬೀಟ್ರೂಟ್ ನಮ್ಮ ಹತ್ರ ಬೀಟ್ರೂಟ್ ಸಿಕ್ಕಿದೆ. ಆ್ಯಂಡ್ ಕಲರ್ ಕ್ಯಾಪ್ಸಿಕಮ್ಸ್ ಇದೆ ನೋಡಿ. ಆಲ್ ವೆರೈಟೀಸ್ ಆಫ್ ಕ್ಯಾಪ್ಸಿಕಮ್ ಇದೆ. ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಆ್ಯಂಡ್ ಯೆಲ್ಲೋ ಕ್ಯಾಪ್ಸಿಕಮ್, ಎಲ್ಲ ಥರ ಕ್ಯಾಪ್ಸಿಕಮ್ಸ್ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಕಡೆ ಇದು ಬರುತ್ತಲ್ಲ ಮಾವಿನಕಾಯಿನ, ಅವ್ರು ಆಲ್ರೆಡಿ ಕಟ್ ಮಾಡಿ ಇಟ್ಟಿರ್ತಾರೆ. ನೀವು ಡೈರೆಕ್ಟ್ ಹೋಗ್ಬಿಟ್ಟು ಗೊಜ್ಜು ಮಾಡ್ಕೊಂಡು ತಿನ್ಬೋದು. ಯಾವ ಗೊಜ್ಜು ಗೊತ್ತಲ್ಲ, ಚಿತ್ರಾನ್ನದ ಗೊಜ್ಜು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಫುಲ್ಲು ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಇಲ್ಲಿ ಮೆಣಸಿನ್ಕಾಯಿನೆಲ್ಲ ಪ್ಯಾಕೆಟಲ್ಲಿ ಹಾಕಿರ್ತಾರೆ. ಆ್ಯಂಡ್ ವೆರೈಟೀಸ್ ಆಫ್ ಮೆಣಸಿನ್ಕಾಯು ಇದೆ. ಬನ್ನಿ, ಅದನ್ನ ಯಾಕೆ ನಾನು ಇದು ಮಾಡಿ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ದ ವೆರೈಟೀಸ್ ಆಫ್ ಮೆಣಸಿನ್ಕಾಯಿ. ರೆಡ್ ಮೆಣಸಿನ್ಕಾಯಿ ಫುಲ್ಲು ರೆಡ್ ಇದೆ. ಆ್ಯಂಡ್ ಗ್ರೀನ್ ಮೆಣಸಿನ್ಕಾಯು ಇದೆ, ಗ್ರೀನ್. ಆ್ಯಂಡ್ ದಿಸ್ ಇಸ್ ಬಜ್ಜಿ ಮೆಣಸಿನ್ಕಾಯಿ. ಆ್ಯಂಡ್ ಬಜ್ಜಿ ಮೆಣಸಿನ್ಕಾಯಲ್ಲೂ ದಪ್ಪ ಬಜ್ಜಿ ಮೆಣಸಿನ್ಕಾಯಿ ಇದು ಇದೆ. ಆ್ಯಂಡ್ ಇಲ್ಲಿ ಯಾವುದೋ ಹೊಸದು ಆರೆಂಜ್ ಇದೆ. ನಮ್ಮ ಕಡೆ ರೇರಾಗಿ ಸಿಗುತ್ತೆ, ಬಟ್ ಇದು ಆರೆಂಜ್ ಇದೆ. ಆ್ಯಂಡ್ ನಿಮ್ಗೆ ಆಲೂಗಡ್ಡೆ ಇದೆ. ಆ್ಯಂಡ್ ಇವರೇ ಶಾಪ್ ಓನರು. ಹಲೋ ಕಪುನ್ಕ. ಆ್ಯಂಡ್ ಸ್ಮೈಲು ಸಖತ್ತಾಗಿದೆ. ಯಾಕೋ ಗುರಾಯಿಸೋದು ಆಂಟಿ ಅಕ್ಕ ಏನನ್ಬೇಕು ಗೊತ್ತಿಲ್ಲ. ಆ್ಯಂಡ್ ಆಲೂಗೆಡ್ಡೆ. ಆ್ಯಂಡ್ ಇದ್ಯಾವುದು ವೆರೈಟಿ ಸೂಪರ್ ಆಗಿದೆ ಗುರು. ಏನು ಅಂತ ಕ್ಲೀನಾಗಿ ಇನ್ನೂ ಗೊತ್ತಾಗ್ತಾ ಇಲ್ಲ, ಬಟ್ ನಾನು ನಿಮಗೆ ಬೆಸ್ಟ್ ವೇಲೆ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ. ಇದು ನಿಮ್ಗೇನಾದ್ರು ಗೊತ್ತಿದೆ ಖಂಡಿತ ಹೇಳಿ. ಇದು ಹೆಸರು ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಸ್ವೀಟ್ ಪೊಟ್ಯಾಟೊ, ಬದನೆಕಾಯಿ ಚಿಕ್ಕದು, ಅವಾಗೇ ಸಿಕ್ಕಿದ್ದು ದೊಡ್ಡದು. ಆ್ಯಂಡ್ ಇದೇನೋ ಹುಲ್ಲೆಲ್ಲ ಇಕ್ಕಿದ್ದಾರೆ. ಏನಕ್ಕೆ ಇದು ರಿಯಲಿ ಡೋಂಟ್ ನೋ, ನನಗಂತೂ ಗೊತ್ತಿಲ್ಲ. ಇದೊಂಥರ ಡಿಫ್ರೆಂಟಾಗಿ ಏಂತಕ್ಕೆ ಯೂಸ್ ಮಾಡ್ತಾರೆ. ಮೇ ಬಿ ವೆಜ್ ಫ್ರೈಡ್ ರೈಸ್ಗೆ ನಮ್ಮ ಕಡೆ ಏನು ಕೊತ್ತಂಬರಿ ಕರಿಬೇವು ಥರ ಯೂಸ್ ಮಾಡ್ಬೋದನ್ನ. ಇದೊಂಥರ ಹರ್ಬು ಏಂತಕ್ಕೆ ಒಳ್ಳೆಯದು ರಿಯಲಿ ಗೊತ್ತಿಲ್ಲ. ಆ್ಯಂಡ್ ಬಾಳೆಕಾಯಿ ಹೂವು ಇಲ್ಲಿ ತುಂಬ ಯೂಸ್ ಮಾಡ್ತಾರೆ. ಈ ಕಡೆ ಬನ್ನಿ, ಯಾಕೆ ಆ ಕಡೆ ನೋಡ್ತಾ ಇದ್ದೀರಾ?
ಬಾಳೆಕಾಯಿ ಬಜ್ಜಿ, ಸಾರಿ, ಬಾಳೆಕಾಯಿ ಹೂವು, ನಾಟ್ ಬಾಳೆಕಾಯಿ ಬಜ್ಜಿ. ಆ್ಯಂಡ್ ಸೋರೆಕಾಯಿ ಆ್ಯಂಡ್ ಬಿಗ್ ಆನಿಯನ್, ಫುಲ್ ಬಿಗ್ ಆನಿಯನ್ಸ್ ಇದೆ. ಆ್ಯಂಡ್ ಇಲ್ಲಿ ಜಿಂಜರು ಅಷ್ಟೇ ಗುರು, ಫುಲ್ ಸೈಜಲ್ಲಿದೆ ಜಿಂಜರು. ಇಷ್ಟಪ್ಪ, ಏನು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಬಂದ್ಬಿಡುತ್ತೆ ಈ ಜಿಂಜರು, ಅಷ್ಟು ದೊಡ್ಡದಾಗಿದೆ. ಆ್ಯಂಡ್ ಫಿಶಸ್ಸು ಎಲ್ಲ ಇಲ್ಲಿ ನೇತಾಕಿದ್ದಾರೆ. ಬನ್ನಿ ನಾನು ಝೂಮಲ್ಲಿ ತೋರಿಸ್ತೀನಿ, ಅದಕ್ಕೆ ನನ್ನ ಚಾನಲ್ನ ಝೂಮ್ ಅಂತ ಇಕ್ಕಿರೋದು. ನೋಡಿ, ಇದೆಲ್ಲ ಡ್ರೈ ಫಿಶಸ್, ಡ್ರೈ ಸಿ ಐಟಮ್ಸ್. ಸೊ ಇಲ್ಲಿ ಎಲ್ಲ ಥರ ಸ್ಪೈಸಸ್ಸು ಇದೆ, ಎಲ್ಲ ನೇತಾಕಿರ್ತಾರೆ ಇಲ್ಲಿ ಕವರಲ್ಲಿ ಎಷ್ಟೆಷ್ಟು ಗ್ರಾಮ್ ಅಂತ. ನಾವು ಅದನ್ನು ಇದು ಮಾಡ್ಕೋಬೋದು. ಮನುಷ್ಯನು ಆ ಶಾಪಲ್ಲೇ ತೋರಿಸ್ತಾರೆ ಪಾಪ, ಸ್ಪೆಷಲ್ಲಾಗಿ ಅವರು ಇದು ಮಾಡೋದು. ಎಲ್ಲ ಬಿದೋಗಿದೆ ಅನಿಸುತ್ತೆ, ಸ್ವಲ್ಪ ಹೆಲ್ಪ್ ಮಾಡೋಣ. ವೆಲ್ಕಮ್. ಪಾಪ ಎಲ್ಲ ಬೀಳ್ಸ್ಕೊಂಡ್ಬಿಟ್ರು. ಸಾವಿಗೆ, ರೆಡಿಮೇಡ್ ಸಾವಿಗೆ. ಆ್ಯಂಡ್ ಹಲೋ, ಯುವರ್ ಗುಡ್ ನೇಮ್ ಹಾಂ, ಏಯ್ ಓಕೆ, ಅವ್ರ ಹೆಸರು ಏ ಅಂತ ಅವ್ರಿಗೆ ಆರ್ಡ್ರ್ ಬಂತು. ಏನೋ ಹೊಸದಾಗಿದೆ ನನಗೆ ಇದೆಲ್ಲ ಏನು ಅಂತ ತಿಳ್ಕೊಬೇಕು ಅಂತ ಸಖತ್ ಕ್ಯೂರಿಯಾಸಿಟಿ. ಇನ್ ಫ್ಯೂಚರ್ ನಾನು ಇದೆಲ್ಲ ಅಡುಗೆ ಆದರೂ ಮಾಡ್ಬಿಟ್ಟು ಹೆಂಗಿತ್ತು ಟೇಸ್ಟ್ ಅಂತ ಹೇಳ್ತೀನಿ. ಹೊಸ ತರಕಾರಿಗಳು ನಾನು ಇದೆಲ್ಲ ನೋಡೇ ಇಲ್ಲ. ಫಿಶ್ ಇದ್ದಂಗಿದೆ, ಬಟ್ ವೆಜ್ಜು ಫಿಶಾ, ವೆಜಿಟೇಬಲಲ್ಲೇ ಫಿಶ್ಶು ಗೊತ್ತಿಲ್ಲ. ನಾನೇನೇನು ಮಾತಾಡ್ತಾ ಇದ್ದೀನಿ ದೇವ್ರಿಗೆ ಗೊತ್ತು. ಏನೋ ವೆರೈಟೀಸ್ ಆಫ್ ಥಿಂಗ್ಸ್ ಇವೆಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಆಗ್ಲಕಾಯಿ ಇದೇನು ಅಂತ ಗೊತ್ತಿಲ್ಲ. ಇದು ನೋ ಐಡಿಯಾ. ಬದನೆಕಾಯಿ ಪುಟ್ಟು 1 ಗ್ರಾಮ್ ಬದನೆಕಾಯಿ ಇದು. ಇವೆಲ್ಲ ಏನೇ ನೋಡ್ಬೋದು, ಇಷ್ಟು ಚಿಕ್ಕ ಬದನೆಕಾಯಿ ನಾನು ಲೈಫಲ್ಲಿ ನೋಡಿಲ್ಲ, ಅಷ್ಟು ಚಿಕ್ಕದಾಗಿದೆ. ಆ್ಯಂಡ್ ಇದು ಅಷ್ಟೇ, ಇದೇನೋ ಬೋನಿಸ್ಯಾನ್ ಮರದಿಂದ ಏನಾದರೂ ಬೆಳೆದ್ಬಿಟ್ರೆ ಅಷ್ಟೆಷ್ಟು ಚಿಕ್ಕದಿದೆ ನೋಡಿ. ನಮ್ಮ ಕೈಯಲ್ಲಿ ಆರಾಮಾಗಿ ಇಷ್ಟೊಂದು ಇಟ್ಕೊಂಬಿಡು. ಆ್ಯಂಡ್ ಇದು ಅಷ್ಟೇ, ಇಷ್ಟು ಚಿಕ್ಕ ಬದನೆಕಾಯಿ, ಒಳ್ಳೆ ಗೋಲಿ ಇದ್ದಂಗೆ ಇದ್ದಾವೆ. ಇಷ್ಟು ಚಿಕ್ಕ ಬದನೆಕಾಯಿ ನಾನು ನೋಡೇ ಇಲ್ಲ, ಗೋಲಿ ಥರ ಇದೆ. ಆ್ಯಂಡ್ ಟೊಮೊಟೊನೂ ಅಷ್ಟೇ, ಪುಟ್ಟು ಟೊಮೊಟೊ ಒಂದು ಕೈಯಲ್ಲಿ ಒಂದು 10-20 ಎತ್ಕೋಬೋದು ಅಷ್ಟು. ಆ್ಯಂಡ್ ಪರ್ಪಲ್ ಉದ್ದು ಬದನೆಕಾಯಿ ನಾನು ನೋಡಿರಲಿಲ್ಲ, ಇವತ್ತು ನೋಡ್ತಾ ಇದ್ದೀನಿ. ಪರ್ಪಲ್ ಉದ್ದು ಬದನೆಕಾಯಿ ಇದು. ಆ್ಯಂಡ್ ಗ್ರೀನ್ ಉದ್ದು ಬದನೆಕಾಯಿ. ಆ್ಯಂಡ್ ಮೂಲಂಗಿ, ಹೂಕೋಸ್, ಇಂಡಿಯನ್ ಹೂಕೋಸ್, ಥೈಲ್ಯಾಂಡ್ ಹೂಕೋಸ್. ವಿಚಿತ್ರ ಇದೆಲ್ಲ ಏನು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಏನೋ ವಿಶೇಷವಾಗಿದೆ ಇದು. ಬದನೆಕಾಯಿ ನೋಡಿ, ಇಷ್ಟು ಚಿಕ್ಕದಾಗೆ, ಫುಲ್ ಚಿಕ್ಕ ಬದನೆಕಾಯಿ. ಇದೇನು ಕಾಯಿ ಗುರು, ಯಾವುದೋ ವಿಚಿತ್ರವಾಗಿರೋ ಶೇಪಲ್ಲಿದೆ. ಬಟ್ ಓಕೆ, ಇದು ಮಾಡೋಣ. ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋಗೋಣ. ಏನೋ ಕಡ್ಡಿಗಳಿದ್ದಾವೆ, ಸೊಪ್ಪು ಕಡೆ ಹೋಗೋಣ. ಬಂದರೆ ಇಲ್ಲಿ ಮಿಕ್ಸ್ ಮಾಡಿ ಇಕ್ಕಿದ್ದಾರೆ, ಯೂಸ್ ಆಗಲಿ ಅಂತ. ಕಾಂಬೋ ಇರ್ಬೋದು ಮೇ ಬಿ, ಬಟ್ ಇದು ನಮ್ಮ ಕೊತ್ತಂಬರಿನೇ. ಇದು ಸ್ಪ್ರಿಂಗ್ ಆನಿಯನ್ನ. ನಾನು ಸ್ವಲ್ಪನೇ ಅಡುಗೆ ಮಾಡೋದು, ಅಷ್ಟಾಗ ಐಡಿಯಾ ಇಲ್ಲ, ಬಟ್ ನಾನು ಅನ್ಕೋತೀನಿ ಸ್ಪ್ರಿಂಗ್ ಆನಿಯನ್ನೇ. ಆ್ಯಂಡ್ ಇದ್ಯಾವುದೋ ವಿಶೇಷವಾಗಿದೆ. ಇಲ್ಲೋಡಿ, ಬನ್ನಿ, ಇದೇನು ವಿಶೇಷವಾಗಿದೆ. ಆ್ಯಂಡ್ ಎಲೆಕೋಸು ಅಲ್ಲ, ಹೂಕೋಸು ಅಲ್ಲ, ಬಟ್ ಅದು ರಿಲೇಷನ್, ಇದು ಮಿಕ್ಸ್ ಕೋಸು. ಅಲ್ಲಿ ಇವ್ರ ಕಡೆ ಇದೆಲ್ಲ ಮಿಕ್ಸರ್ ಫ್ರೂಟ್ಸು ಸಿಗುತ್ತೆ. ಇದೆಲ್ಲ ಒಂದೇ ಪ್ಯಾಕೆಟ್ ತೊಗೊಂಡ್ರೆ ನಿಮಗೆಲ್ಲ ಸಲಾಡ್ ಟೈಪು. ಇದು ನಿಮಗೆ ಮಿಕ್ಸರ್ ಫ್ರೂಟ್ ಸಿಗುತ್ತೆ. ಯಾಕೋ ಗುರಾಯಿಸ್ತಾವ್ರೆ ಗುರು, ಭಯ ಆಯ್ತೈತೆ ನಮ್ಮ ಬೈದು ಗೀದ್ ಬಿಡ್ತಾರೋ ಅಂತ. ಬಟ್ ಅಡಿಕೆ ನಮ್ಮ ಕಡೆ ಸಿಗುತ್ತಲ್ಲ, ಸೇಮ್ ಅಡಿಕೆ ಎಲ್ಲ ಸಿಗುತ್ತೆ. ಆ್ಯಂಡ್ ಬದನೆಕಾಯಿ, ನಾನ್ ವೆಜ್ ಇದ್ದಾವೆ. ಓಕೆ, ಥ್ಯಾಂಕ್ ಯು. ಬನ್ನಿ ಗುರು, ಜಲಚರಗಳು ಯಾವ್ದು ಗುರು ಇದು? ಆಕ್ಟೋಪಸ್ಸು, ಜೆಲ್ಲಿ ಫಿಶು ಕ್ರಾಸ್ ಬೀಡ್ ಇದೆ. ಮೋಸ್ಟ್ಲಿ ಸ್ಕ್ವಿಡ್ ಅನ್ಕೋತೀನಿ. ಇದು ಛೋಟ ಆಕ್ಟೋಪಸ್, ಇದು ವೈಟ್ ಜೆಲ್ಲಿ ಫಿಶ್, ಲೈಟಾಗಿ ಸ್ಕ್ವಿಡ್ ಇದ್ದಂಗೆ ಇದೆ. ಮೇ ಬಿ ಇದು ಜೆಲ್ಲಿ ಫಿಶ್ಶೇ ಅನ್ಕೋತೀನಿ. ನೆಕ್ಸ್ಟು ಇಲ್ಲೇನೋ ಜಿಲ್ಲೆ ಮರಿಗಳು ಇಟ್ಟಿದ್ದಾರೆ. ಏನಿದು? ಇದು ಪ್ರಾನ್. ಸೊ ಚುಚ್ಚುತೆಗೋದು ಪ್ರಾನ್ ಇದು ಇದಕ್ಕೆ ಇದು ಕಾಸ್ಟ್ಲಿ ಹಾಕಿದ್ದಾರೆ. ಬಿಗ್ ಪ್ರಾನ್ಸು.
ಓಕೆ, ಇವತ್ತಿಗೆ ನನ್ನ ಬ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಿಸ್ಟರ್ ಝೂಮ್. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.